ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದನ್ನು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಆಗಸ್ಟ್ 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾವೆ. ಆದರೆ ಬಂದ್ಗೆ ಪರ ವಿರೋಧಗಳ ಅಭಿಪ್ರಾಯ ಕೇಳಿಬಂದಿದೆ. ಬಂದ್ನಿಂದ ಕಾವೇರಿ ವಿವಾದ ಬಗೆಹರಿಯುತ್ತಾ ಅಂತ ಸಿಟಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಗಸ್ಟ್ 13ರಂದು ಅಖಂಡ ಕರ್ನಾಟಕ ಬಂದ್ಗೆ ಮೊದಲೇ ಸಿಟಿ ಜನರ ಮಿಶ್ರ ಪ್ರತಿಕ್ರಿಯೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿಗೆ ನೀರು ಬಿಡುವಂತೆ ನೀಡಿರುವಂತಹ ಆದೇಶಕ್ಕೆ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದು ನಿಂತಿವೆ. ಹನಿ ಕಾವೇರಿ ನೀರು ಬಿಡದಂತೆ ಹೋರಾಟಕ್ಕೆ ಸಜ್ಜಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದನ್ನು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಆಗಸ್ಟ್ 13ರಂದು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಆದರೆ ಬಂದ್ಗೆ ಪರ ವಿರೋಧಗಳ ಅಭಿಪ್ರಾಯ ಕೇಳಿಬಂದಿವೆ. ಬಂದ್ ಒಂದೇ ಪರಿಹಾರವಲ್ಲ, ಈ ಹಿಂದೆ ಮಾಡಿರುವಂತಹ ಬಂದ್ನಿಂದ ಯಾವುದೇ ಪ್ರಯೋಜನವಾಗಿಲ್ಲ ಅಂತಿದ್ದಾರೆ ಜನ. ಬಿಟ್ಟರು ಕೂಡ ಮತ್ತಿನ್ಯಾಕೆ ಅದೇ ಹೋತ ಅವ್ರು ಸ್ಟ್ರೈಕ್ ಮಾಡಬೇಕು ಇನ್ ಮಾಡಬೇಕು ಅಂತಂದಂಗೆ ರಾತ್ರಿ ಒಂದೇ ದಿವಸಕ್ಕೆ ತುಂಬಿ ಹೋಗ್ಬಿಡ್ತಾರ. ಏನ್ ಉಪಯೋಗ ಇದೆ? ಹೋಗಂತ ಹೋಗ್ತಲೇ ಐತೆ. ಅದು ಜನಕ್ಕೆ ಕಷ್ಟ, ಮತ್ತೆ ಎಲ್ಲರಿಗೂ ಬಹಳ ತೊಂದರೆ ಆಗತ್ತೆ. ಅಂದ್ರೆ ಬಂದ್ ಮಾಡಿದ್ರು ಕೂಡ ನಮ್ಗೆ ಸೊಲ್ಯೂಷನ್ ಹೇಗ್ ಸಿಗುತ್ತೆ? ಕೆಲ್ಸದವ್ರಿಗೆ ಹೋಗೋರ್ಗೆಲ್ಲ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಅಲ್ವಾ? ಸೊ ಬಂದ್ ಮಾಡೋದು ಬೇಡ ಅನ್ಸುತ್ತೆ. ಅದು ಬಿಟ್ಟು ಬೇರೆ ಏನಾದ್ರು ಸೊಲ್ಯೂಷನ್ ಹುಡುಕರು ಚೆನ್ನಾಗಿರುತ್ತೆ. ರಾಜ್ಯದ ಹಲವೆಡೆ ಒಳ್ಳೆ ಮಳೆ ಆಗ್ತಾ ಇದೆ. ಕಬಿನಿ ಜಲಾಶಯದಿಂದ ಬಿಳಿಗುಂಡ್ಲುವಿಗೆ ನೀರು ಹರಿದು ಹೋಗ್ತಾ ಇದೆ. ರಾಜ್ಯ ಸರ್ಕಾರದ ವತಿಯಿಂದ ಬಂದ್ ಕೈಬಿಡುವಂತೆ ಮನವಿ ಮಾಡಲಾಗಿದೆ. ಆದರೆ ಕನ್ನಡ ಒಕ್ಕೂಟದ ಮುಖಂಡರು ಯಾವುದೇ ಕಾರಣಕ್ಕೂ ಬಂದ್ ವಾಪಸ್ ಪಡೆಯುವುದಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಹೋರಾಟ ಮುಂದುವರಿಯಲಿದೆ ಎಂದಿರುವಂತಹ ಹೋರಾಟಗಾರರು 1600ಕ್ಕೂ ಹೆಚ್ಚು ಕನ್ನಡ ಹಾಗೂ ವಿವಿಧ ಸಂಘಟನೆಗಳು ಈ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿರುವುದಾಗಿ ತಿಳಿಸಿವೆ. ಇದಕ್ಕೆ ಹಲವರು ಕೂಡ ಹೋರಾಟ ಮಾಡಬೇಕು ಅಂತ ಧ್ವನಿಗೂಡಿಸಿದ್ದಾರೆ ಕೂಡ. ನಮ್ಮಲ್ಲಿ ಅವ್ರು ಕೆಲಸ ಮಾಡಿದಾಗ ಅವರು ಅವ್ರು ಹೆಂಗೆ ಕೇಳಬೇಕು ಅದು ನಾವು ಇದ್ ಮಾಡಿದಾಗ ಮಾಡೋಣ. ಆಮೇಲೆ ನಮ್ಗೆ ನೀರಿಲ್ಲ ಅಂದಾಗ ನಾವೇನು ಇದ್ ಮಾಡ್ಕೊಡಕ್ಕಾಗಲ್ಲ. ಬಂದ್ ಮಾಡ್ಲೇಬೇಕು ಅಂತ ಇದೀವಿ. ಸ್ಟೂಡೆಂಟ್ಸ್ ಎಲ್ಲಾ ವರ್ಗದವರು ವಿ ಆರ್ ಗೋಯಿಂಗ್ ಟು ಸಪೋರ್ಟ್ ವಾಟಲ್ ನಾಗರಾಜ್ ಅಂಡ್ ಕನ್ನಡ ಪರ ಸಂಘಟನೆಗಳನ್ನ ವಿ ಆರ್ ಗೋಯಿಂಗ್ ಟು ಸಪೋರ್ಟ್ ಅಂಡ್ ಕರ್ನಾಟಕ ಗವರ್ಮೆಂಟ್. ಯಾವ ಕಾರಣಕ್ಕೆ ಅಂದ್ರೆ ಮಹಾರಾಷ್ಟ್ರದವ್ರು ಬರ್ತಾರೆ, ಬೆಳಗಾಂ ನಮ್ದು ಅಂತಾರೆ. ತಮಿಳುನಾಡವ್ರು ಅಲ್ಲಿ ಕುತ್ಕೊಂಡು ಕಾವೇರಿ ನಮ್ದು ಅಂತಾರೆ. ಇಲ್ಲಿ ತೆಲಂಗಾಣದವ್ರು ಕುತ್ಕೊಂಡು ಇಲ್ಲಿ ಪಾವಗಡ ನಮ್ದು ಅಂತಾರೆ. ಈ ಸಮಸ್ಯೆ ಆಗಿರೋದ್ರಿಂದ ನಮ್ಮ ರೀಜಿಯನಾಲಿಟಿ ಅಂದ್ರೆ ಏನಿದೆ ನಾವು ಅದನ್ನ ಉಳಿಸ್ಕೊಬೇಕು, ಅದನ್ನ ಬೆಳೆಸಬೇಕು, ಅದನ್ನ ಕಾಪಾಡಬೇಕು. ಸರ್ಕಾರ ಇದರಲ್ಲಿ ಒಂದು ನಡೆ ಅದಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಎಲ್ಲಾ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ನೀರಾವರಿ ಇದರಲ್ಲಿ ಎಲ್ಲದುವೇ ನಮ್ಮ ಕರ್ನಾಟಕ ಬಂದ್ ಆಗ್ಲೇಬೇಕು ಅನ್ನೋದು ನಮ್ಮ ಉದ್ದೇಶ. ರಾಜ್ಯದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ತಮಿಳುನಾಡಿಗೂ ಕೂಡ ತನ್ನ ಪಾಡಿಗೆ ನೀರು ಹರಿದು ಹೋಗ್ತಾ ಇದೆ. ಕಾವೇರಿ ಕೊಳ್ಳದಲ್ಲಿ ಹೋರಾಟದ ಕಾವು ಸಹ ತಣ್ಣಗಾಗಿದೆ. ಆದರೆ ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡಿ ತೀರುವ ನಿರ್ಧಾರಕ್ಕೆ ಸಂಘಟನೆಗಳು ಬಂದಿವೆ.